ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಹೋರಾಟವನ್ನು ಪ್ರಾರಂಭ ಮಾಡೋ ದಿನದಲ್ಲೂ ಕೂಡ ನನ್ನ ವಿರುದ್ಧ ಸಂಚನ್ನು ರೂಪಿಸ್ತಾ ಇದ್ದಾರೆ. ನನಗೆ ಆಮಿಷ ಒಡ್ಡುವಂಥ, ಬೆದರಿಕೆ ಒಡ್ಡುವಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅದು ಎರಡಕ್ಕೂ ಬಗ್ದೇ ಇದ್ದಾಗ ನಾನು ಜೀವಕ್ಕೆ ಅಪಾಯ ತರುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇತ್ತು. ಇದ್ರ ಬಗ್ಗೆ ನಾನು ಆಗಲೇ ಸಾಕಷ್ಟು ಮಾಧ್ಯಮ ಮುಂದೆ ನಾನು ತಿಳಿಸಿದ್ದೆ. ಅದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ಕಾಂಗ್ರೆಸ್ ಮುಖಂಡರಾದಂತಹ ಮತ್ತು ಶಾಸಕ ತನ್ವೀರ್ ಸೇಠರ ಆಪ್ತರಾದಂತಹ ಮಂಜುನಾಥ್ ಎಂಬುವರು ಬೇರೆ ಯಾವುದೋ ಒಂದು ಜಮೀನು ವಿಚಾರ ಸಂಬಂಧಪಟ್ಟಂತೆ ಒಂದು ಮಾತಾಡಬೇಕಾದ್ರೆ ನನ್ನ ವಿಚಾರನ ಪ್ರಸ್ತಾಪ ಮಾಡಿ ನನ್ನ 15 ದಿನಗಳ ಕಾಲ ಒಂದು ಜೈಲಿಗೆ ಕಳಿಸಿದೆ ಅನ್ನೋ ರೀತಿ ಮಾತಾಡಿದರೆ. ಮಂಜುನಾಥ್ ಅವರು ನಂಗೆ ಪರಿಚಯ, ಅವ್ರ ಬಗ್ಗೆ ಗೊತ್ತು ಅಷ್ಟೇ ಹೊರತು ಅವ್ರ ಬಗ್ಗೆ ನಾನು ದೂರ ಕೊಟ್ಟಿದ್ದಾರಾಗಲಿ ಅಥವಾ ಅವ್ರು ನನ್ನ ವಿರುದ್ಧ ದೂರ ಕೊಡೋರಾಗಲಿ ಯಾವುದೇ ಇಲ್ಲ. ಮತ್ತು ಅವ್ರ ದೂರಿಗೆ ಸಂಬಂಧಪಟ್ಟ ಯಾವುದೇ ಪೊಲೀಸರು ಕೂಡ ನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರಲಿಲ್ಲ. ಅವರು ಸುಳ್ಳು ವಿಚಾರ ಹೇಳಿದ್ದಾರೆ. ಮತ್ತು ಅವ್ರ ಮಾತುಗಳನ್ನು ಗಮನಿಸಿದಾಗ ನನ್ನ ಹೋರಾಟವನ್ನು ಹತ್ತಿಕ್ಕುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಸಮಯ ಬಂದಾಗ ನನ್ನ ಜನಕ್ಕೆ ತೊಂದರೆ ಕೊಡುವಂಥ ಸಾಧ್ಯತೆ ಇದೆ ಅಂತೇಳಿ ಅಲ್ಲಿ ಪರೋಕ್ಷವಾಗಿ ಹೇಳಿದರೆ. ಎಲ್ಲದರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೆ ನಾಳೆ ಒಂದು ದೂರನ್ನು ಕೊಡ್ತಾಯಿದ್ದೀನಿ. ಅವರು ಯಾವುದೇ ರೀತಿ ಪ್ರಯತ್ನ ಪಟ್ಟರು ಕೂಡ ನಾನು ನನ್ನ ಹೋರಾಟವನ್ನು ನಿಲ್ಲಿಸೋಲ್ಲ. ನನ್ನ ಜೀವಕ್ಕೆ ಅಪಾಯ ಬಂದರೂ ಕೂಡ ಹೋರಾಟ ಮುಂದುವರಿಯುತ್ತೆ. ಏನು ನನ್ನ ಈ ಹೋರಾಟದಲ್ಲಿ ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ನಿರ್ಧಾರ ಮಾಡಿದ್ದೀನಿ. ಆ ಒಂದು ಗುರಿನ ಸಾಧಿಸಿ ಏನು ತಪ್ಪಿತಸ್ಥರು ಅವರೆಲ್ಲರೂ ಶಿಕ್ಷೆ ಆಗೋವರೆಗೂ ನನ್ನ ಹೋರಾಟ ಮುಂದುವರಿಯುತ್ತೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.